ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾವು ಹಂಪಿಯಲ್ಲಿರುವ ಒಂದು ಸುಂದರ, ಶಾಂತ ಮತ್ತು ಹೆಚ್ಚು ಜನ ಭೇಟಿ ಕೊಡದಿರುವ ಒಂದು ಸ್ಥಳದ ಬಗ್ಗೆ ನೋಡೋಣ. ಅದು ಚಂದ್ರಶೇಖರ ದೇವಾಲಯವನ್ನು ಈ ದಿನ ನಾವು ನೋಡೋಣ. ಬನ್ನಿ ನಾವೀಗ ದೇವಾಲಯವನ್ನು ನೋಡೋಣ. ಇದು ಚಂದ್ರಶೇಖರ ದೇವಾಲಯದ ಎಂಟ್ರೆನ್ಸ್, ಮಹಾದ್ವಾರ. ಈ ದೇವಾಲಯ ಪೂರ್ವಾಭಿಮುಖವಾಗಿದೆ. ಕೆಳಗಡೆ ಗ್ರಾನೈಟ್ ಮತ್ತು ಮೇಲೆ ಇಟ್ಟಿಗೆ ಗಾರೆಗಳಿಂದ ನಿರ್ಮಿಸಲಾದ ಗೋಪುರ ಇದು. ತುಂಬ ಸುಂದರವಾದ ಒಂದು ಮಹಾದ್ವಾರ ಅಂತ ಹೇಳ್ಬೋದು. ಮೊನ್ನೆ ನಾವು ಒಳಗಡೆ ಹೋಗೋಣ. ಈ ದೇವಾಲಯ 16ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ಶಿವ ದೇವಾಲಯವಾಗಿದೆ. ತುಂಬ ವಿಸ್ತಾರವಾದ ಪ್ರಾಂಗಣ ಇದು. ಎಷ್ಟು ಸುಂದರವಾಗಿದೆ ಎಂಟ್ರೆನ್ಸ್, ಒಳಗಡೆ ಹೋಗ್ತಕ್ಕಂಥ ಸ್ಥಳ. ಈ ದೇವಸ್ಥಾನ ಗಟ್ಟಿಯಾದ ಕಲ್ಲಿನ ಮೇಲೆ ನಿರ್ಮಿಸಲ್ಪಟ್ಟ ಒಂದು ಸರಳ ದೇವಾಲಯ. ಹೊರಗಡೆ ಅಂಥ ದೊಡ್ಡ ರಚನೆಗಳಿಲ್ಲ, ಆದರೆ ಒಳಗೆ ಹೋದ ಮೇಲೆ ಆ ಕಾಲದ ದ್ರಾವಿಡ ಶೈಲಿಯ ವೈಶಿಷ್ಟ್ಯ ಸ್ಪಷ್ಟವಾಗಿ ಕಾಣಿಸುತ್ತದೆ. ದೇವಸ್ಥಾನದಲ್ಲಿ 2 ಗರ್ಭಗುಡಿಗಳಿವೆ. ಒಂದು ಶಿವನದ್ದು, ಇನ್ನೊಂದು ಪಾರ್ವತಿಯದ್ದು. ಎದುರಿಗೆ ಇದೆಯಲ್ಲ, ಇದು ಶಿವನ ಗರ್ಭಗೃಹ. ಈ ಕಡೆ ಇರೋದು ಅಮ್ಮನವರ ಗರ್ಭಗೃಹ. ತುಂಬ ಸಿಂಪಲ್ಲಾದ ದೇವಸ್ಥಾನ ಇದು. ಹೆಚ್ಚು ಒಳಗೆ ಹೋಗೋಕ್ಕಾಗಲ್ಲ. ನಂದಿ ಬಸವಣ್ಣ, ನೋಡಿ ಯಾವ ರೀತಿ ಇದೆ ಅಂತ ನೋಡ್ಬೋದು. ನೀವು ಧ್ಯಾನ ಮಾಡ್ತಕ್ಕಂಥ ಭಂಗಿಯಲ್ಲಿರ್ತಕ್ಕಂಥ ಒಂದು ದೃಶ್ಯ ನೋಡ್ತಾ ಇದ್ದಾರೆ. ಇಲ್ಲಿ ಕೂಡ ಶಿವನ ಮೂರ್ತಿ ಹಾಕಿಟ್ಟಿದ್ದಾರೆ. ಕೆಳಗಡೆ ಮೂರ್ತಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕುರಿಗಾಯಿ ಮನುಷ್ಯನ ಮೂರ್ತಿ. ಮತ್ತೊಂದು ಶಿವಲಿಂಗ. ಇದು ಕೋಳಿ ಇನ್ನೊಂದು ಮೂರ್ತಿಯನ್ನು ನೋಡ್ಬೋದು. ಹಾಗೆ ಬಾಲಕೃಷ್ಣ ವಿಗ್ರಹ. ಸೊ ಮೇಲೆ ನೀವು ನೋಡಿದ್ರೆ ಗಣೇಶನ ವಿಗ್ರಹ ಕೂಡ ನೋಡ್ಬೋದು. ಸಾಕ್ಷಿ ಈ ನಂದ ಸುನಂದ ಅಂತ ದ್ವಾರಪಾಲಕರು. ಹೇಗೆ ಇದನ್ನು ಶಿವನ ದೇವಸ್ಥಾನ. ದೇವಾಲಯದ ಕಂಬಗಳು ಇಲ್ಲಿ ಮುಖ್ಯ ಆಕರ್ಷಣೆ. ಪ್ರತಿ ಕಂಬದಲ್ಲೂ ಶೈವ ವೈಷ್ಣವ ಪರಂಪರೆಯ ಚಿಕ್ಕ ಚಿತ್ರಗಳಿವೆ. ಶಿವ, ನಂದಿ, ಗಣಪತಿ ಹಾಗೂ ಇನ್ನಿತರ ಪೌರಾಣಿಕ ಚಿತ್ರಗಳನ್ನು ಕೂಡ ಈ ಕಂಬಗಳ ಮೇಲೆ ನಾವು ನೋಡಬಹುದು. ಅದರ ಜೊತೆಗೆ ಪ್ರಾಣಿ ಪಕ್ಷಿಗಳ ಸುಂದರ ಕೆತ್ತನೆಗಳು ಕೂಡ ನೀವು ಇಲ್ಲಿ ನೋಡಬಹುದು. ಇದು 24 ಕಂಬಗಳ ಮಹಾಮಂಟಪ. ನೋಡಿ, ಒಂದೊಂದು ಕಂಬಗಳು ಯಾವ ರೀತಿ ಇದೆ ಅಂತ ಇಲ್ಲಿ ನೀವು ನೋಡ್ಬೋದು. ಪ್ರತಿಯೊಂದು ಕಂಬದಲ್ಲೂ ವಿಶೇಷ ಕೆತ್ತನೆಗಳನ್ನು ನೀವು ಕಾಣ್ಬೋದು. ಸಾಕಷ್ಟು ಕೆತ್ತನೆಗಳನ್ನು ನೋಡ್ಬೋದು. ನೃತ್ಯ ಮಾಡಬಹುದು. ನೀವು ಋಷಿ ಮುನಿಗಳು. ಶಿವಲಿಂಗ. ನಮಸ್ಕಾರ. ಇದು ಕೂಡ ನಮಸ್ಕಾರ ಮಾಡೋ ಭಂಗಿಯಲ್ಲಿರ್ತಕ್ಕಂಥ ಒಂದು ದೃಶ್ಯ. ದೇವರನ್ನು ಕೂಡ ನೋಡ್ಬೋದು.
ಗಾಡಿ ತಪಸ್ ಮಾಡೋ ಬಂದಿದ್ದು ಸಾಕಷ್ಟು ಉತ್ತಮ ಒಬ್ಬ ಚಿತ್ರಗಳನ್ನು ಇಲ್ಲಿ ನೋಡ್ಬೋದು. ಲಕ್ಷ್ಮೀ ಕೆತ್ತನೆ ಕೂಡ ನೋಡ್ಬೋದು. ಎಷ್ಟು ಸುಂದರವಾಗಿದೆ. ಆಂಜನೇಯ ಇಲ್ಲಿ ನಂದಿ ಬಸವಣ್ಣ ಕುಬೇರ. ಇಲ್ಲಿ ಬಂದರೆ ಕೋಳಿ, ಕಲ್ಲಿನ ಕೋಳಿ ಹೋಮ ಮಾಡ್ತಕ್ಕಂಥ ಸ್ಥಳ. ದೇವಸ್ಥಾನದ ಪ್ರಾಂಗಣ ತುಂಬ ದೊಡ್ಡದಾಗಿದೆ ನೋಡಿ. ಯಾವ ರೀತಿ ಇದೆ ಪ್ರಾಂಗಣ ಅಂತ ನೋಡ್ಬೋದು. ಹೊರಗಡೆ ಎಷ್ಟು ಸುಂದರವಾಗಿ ದೇವಾಲಯ ಸುತ್ತಲೂ ನೋಡಿ ದೊಡ್ಡ ಪ್ರಾಕಾರದ ಗೋಡೆಗಳನ್ನು ನೀವು ನೋಡ್ಬೋದು. ಅದ್ಭುತವಾದ ದೇವಾಲಯ ಅಂತ ಹೇಳ್ಬೋದು ಇದನ್ನು ನೋಡಿ. ಎಷ್ಟು ದೊಡ್ಡ ಕಾಂಪೌಂಡ್ ಇದೆ ಸುತ್ತಲೂ. ಸಾಕಷ್ಟು ಕಸ ಕಡ್ಡಿ ಬೆಳೆದಿದೆ. ಗರ್ಭಗುಡಿಯ ಮೇಲಿರುವ ದ್ರಾವಿಡ ಶೈಲಿಯ ಗೋಪುರ ಚಿಕ್ಕದಾದರೂ ತುಂಬ ನೀಟಾಗಿದೆ. ಈ ದೇವಾಲಯಕ್ಕೆ ಪೂರ್ವಕ್ಕೆ ಮತ್ತು ದಕ್ಷಿಣಕ್ಕೆ 2 ಮಹಾದ್ವಾರಗಳಿವೆ. ಅವೆಲ್ಲ ನೀವು ನೋಡ್ಬೋದು. ಈ ಪ್ರಾಕಾರದ ಗೋಡೆ ಕೂಡ ನೋಡ್ಬೋದು. ದೇವಾಲಯನ ನೋಡ್ಬೋದು. ಹೊರಗಿನಿಂದ ಈ ದೇವಸ್ಥಾನ ಈ ರೀತಿ ಕಾಣ್ತಾ ಇದೆ ನೋಡಿ. ಒಟ್ಟು ಈ ದೇವಸ್ಥಾನಕ್ಕೆ 2 ಗೋಪುರಗಳಿವೆ. ಒಂದು ಶಿವನದ್ದು ಮತ್ತು ಇನ್ನೊಂದು ದೇವಿದ್ದು. ಈ ದೇವಸ್ಥಾನವು ಒಂದು ಸುತ್ತು ಪ್ರದಕ್ಷಿಣೆ ಥರ ಹೋಗೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ನೋಡಿ. ಗ್ರಾನೈಟ್ ಕಲ್ಲಿನ ಮೇಲೆ ಕೆತ್ತಿದ ಕೆತ್ತನೆಗಳನ್ನು ನೀವು ನೋಡ್ಬೋದು. ತುಂಬ ಸುಂದರವಾದ ದೇವಾಲಯ. 2 ಗೋಪುರಗಳನ್ನು ನೀವಿಲ್ಲಿ ನೋಡ್ಬೋದು. ಹಕ್ಕಿ ಇಲ್ಲೊಂದು ಚಿಕ್ಕ ಹಾವನ್ನು ಹಿಡಿದು ತಿಂತಾ ಇದೆ. ಇಲ್ಲಿಂದ 200 ಮೀಟರ್ ಅಣತಿಯಲ್ಲಿ ನಿಮಗೆ ಅಷ್ಟಾಭುಜಾಕೃತಿಯ ಸ್ನಾನದ ಕೊಳ ಮತ್ತು ಸರಸ್ವತಿ ದೇವಾಲಯ ಕೂಡ ನೀವು ನೋಡ್ಬೋದು. ಇದು ಅಷ್ಟಭುಜಾಕೃತಿಯ ಸ್ನಾನದ ಕೊಳ ನೋಡಿ. ಎಷ್ಟು ಸುಂದರವಾಗಿದೆ ಇದು. ಆಕ್ಟೋಗನ್ ಬಾತ್ ಎಂದು ಕರೀತಾರೆ ಇದನ್ನು. ಮಧ್ಯದಲ್ಲಿರುವುದು ಪಿಂಡ ಪ್ರಧಾನ ಕಟ್ಟೆ ಅಂತ ಹೇಳ್ತಾರೆ. ಇದನ್ನು ಶ್ರಾದ್ದ ಕಾರ್ಯಗಳಲ್ಲಿ ಈ ಒಂದು ಕೊಳವನ್ನು ಉಪಯೋಗ ಮಾಡ್ತಾಯಿದ್ರು. ತುಂಬ ಸುಂದರವಾಗಿದೆ ಈ ಸ್ಥಳ. ಹಂಪಿಯಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳಿವೆ. ಆದರೆ ಚಂದ್ರಶೇಖರ ದೇವಾಲಯಕ್ಕೆ ಬಂದಾಗ ನಿಮಗೆ ಸಿಗೋದು ಶಾಂತಿ, ಮೌನ, ಶುದ್ಧ ಗಾಳಿ ಮತ್ತು ಹಂಪಿಯ ಸರಳ ಕಲೆ. ಸ್ನೇಹಿತರೆ, ಇದಾಗಿತ್ತು ಚಂದ್ರಶೇಖರ ದೇವಾಲಯದ ಚಿಕ್ಕ ಪರಿಚಯ. ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.